ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮತ್ತು ಆಂಟಿ ಇವತ್ತು ಒಂದು ಪ್ರಮೋಷನ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಅಂದರೆ ಶ್ರವಣಬೆಳಗೊಳದಲ್ಲಿ ಪುನರ್ವಿಕ ಎಲೆಕ್ಟ್ರಾನಿಕ್ ಆ್ಯಂಡ್ ಫರ್ನಿಚರ್ಸ್ ಅಂಗಡಿ ಓಪನ್ ಇದೆ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ಐಬ್ರೋ ಮಾಡಿಸೋಣ ಅಂತ ಅಂದ್ಬಿಟ್ಟು ಪಾರ್ಲರ್ಗೆ ಬಂದ್ವಿ. ಇವರು ಇರಲಿಲ್ಲ ಓನರು, ಹಾಗಾಗಿ ಅವ್ರನ್ನ ವೆಯ್ಟ್ ಮಾಡಿಕೊಂಡು ಕೂತಿದ್ವಿ. ಅವರು ಬರೋದು ಲೇಟ್ ಆಗುತ್ತೆ ಅಂತ ಅಂದರು. ಹಾಗಾಗಿ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಮಾರ್ಟ್ ಬಜಾರ್ಗೆ ಬಂದ್ವಿ. ನಾಳೆನೂ ಕೂಡ ಪ್ರಮೋಷನ್ ಇದೆ ಅದೇ ಅಂಗಡಿದು. ನಾಳೆ ಟೇಪ್ ಎಲ್ಲ ಕಟ್ ಮಾಡೋದಕ್ಕೆ ಬಾಲಣ್ಣ ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ, ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾಳೆನೂ ಕೂಡ ಹೋಗಬೇಕು. ಅಲ್ಲಿಗೆ ಹಾಕೊಂಡು ಹೋಗೋಕ್ಕೆ ಇಬ್ಬರು ಒಂದೊಂದು ಡ್ರೆಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೀರೆ ಹಾಕೊಂಡು ಹೋಗಬೇಕಾಗಿತ್ತು. ಎಲ್ಲರೂ ಕೂಡ ನಮ್ಮ ವಿಡಿಯೋ ಮಾಡಿ ಹಾಕಿದ್ದೆ, ಅದರಲ್ಲಿ ಎಲ್ಲ ಕಮೆಂಟ್ ಮಾಡಿದ್ದಾರೆ ಸ್ಯಾರಿ ಹಾಕೊಂಡು ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು. ನಾವು ಹಂಗೆ ಅಂದ್ಕೊಂಡ್ವಿ ಸ್ಯಾರಿ ಹಾಕೊಂಡು ಹೋಗೋಣ ಅಂತ. ಆದರೆ ಅಲ್ಲಿವರೆಗೂ ಗಾಡೀಲಿ ಸ್ಯಾರಿ ಹಾಕೊಂಡು ಹೋಗೋದೆಲ್ಲ ಹಿಂಸೆ ಆಗುತ್ತೆ, ಬೈಕಲ್ಲಿ ಹೊಡೆಯೋದೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಬೇಡ, ನೆಕ್ಸ್ಟು ಇನ್ನೂ ಒಂದು 2 ಪ್ರಮೋಷನ್ ಅವ್ರದ್ದೇ ಇದೆ, ಹಾಗಾಗಿ ಅಲ್ಲಿಗೆ ಹಾಕೊಂಡು ಹೋದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಡ್ರೆಸ್ನೇ ತೊಗೊಂಡ್ವಿ. ಫ್ರೆಂಡ್ಸ್, ಬಟ್ಟೆ ತೊಗೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಐಬ್ರೋ ಮಸಾಲ ನಾವು ಕ್ರೀಮ್ ಎಲ್ಲ ಹೋಗೈತೆ ನಮ್ದೆಲ್ಲ. ಐಬ್ರೋ ಮಸಾಲ ಅಂತ ಅಂದ್ಬಿಟ್ಟು ಪಾರ್ಲರ್ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಐಬ್ರೋ ಎಲ್ಲ ಮಾಡಿಸ್ಕೊಂಡು ಇವತ್ತು ಹೌದು ಹೌದಾ ಇವಾಗ ಶ್ರವಣಬೆಳಗೊಳಕ್ಕೆ ಬಂದ್ವಿ. ಅಂಗಡಿನಲ್ಲೇ ಕೂತಿದ್ದೀವಿ. ವಿಡಿಯೋ ಶೂಟ್ ಏನೂ ಇನ್ನೂ ಆಗಿಲ್ಲ. ನಾಳೆ ಅಂಗಡಿ ಓಪನ್ ಇರೋದ್ರಿಂದ ಅವ್ರಿಗಿನ್ನ ಕೆಲಸ ಎಲ್ಲ ಬಾಕಿ ಇತ್ತು ಅಂತ ಅನಿಸುತ್ತೆ. ಹಾಗಾಗಿ ಅವರೇನೇ ವಿಡಿಯೋ ಮಾಡಬೇಕು. ಬಂದು ಮಾಡ್ಕೊಡ್ತೀವಿ ರೀ ಮೇಡಮ್, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಅಂದರು. ಹಾಗಾಗಿ ವೆಯ್ಟ್ ಮಾಡಿಕೊಂಡು ಕೂತಿದ್ದೀವಿ. ಪ್ರಿಂಟ್ ಹಾಕೊಳ್ಳಿ. ತಗೊಳ್ಳಿ ಸರ್, ತಾಮತ್ತಾರೆ ಗಾಡಿ ಎಲ್ಲ ರೆಡಿ ಸ್ಟಾರ್ಟ್. ಪ್ರಮೋಷನ್ ಎಲ್ಲ ಮುಗೀತು, ಎಡಿಟ್ ಮಾಡೋದು ಅಷ್ಟೇ. ಮನೆಗೆ ಹೋಗಿ ಎಡಿಟ್ ಮಾಡಿಬಿಟ್ಟು ಮತ್ತೆ ನಾಳೆನೂ ಬರಬೇಕು. ನಾಳೆ ಓಪನ್ ಇದೆ, ಸೊ ನಾಳೆ ಬಂದು ಇನ್ನೊಂದು ವಿಡಿಯೋ ಮಾಡಿಕೊಂಡು ಸರ್. ಇವಾಗ ಟೈಮ್ ಆಗಿದೆ, ಊಟ ಏನೂ ಮಾಡಿಲ್ಲ. ಹೊರಡ್ತೀನಿ. ಸಿಕ್ಕಾಪಟ್ಟೆ ಬಟ್ಟೆ ಅಷ್ಟೇ, ಇಲ್ಲೇ ಬಿದ್ದೋಯ್ತೀನಿ ಫ್ರೆಂಡ್ಸ್. ಸ್ಮೆಲ್ ಬರೋದ್ರಿಂದ ನಿಶಿಗಳಿಗೆ ಹಾಕಿರ್ತಾರೆ. ಬನ್ನಿ ಕೈ ತೊಳ್ಕೊಳ್ಳೋಕೆ. ಈನರಿ ಕೊಟ್ಟನಂತೆ ಇಲ್ಲಿ ನಾನು ಯಾವಾಗ ತಿನ್ನೋದು ಅದಕ್ಕೆ
ದಪ್ಪ ಅವೇ ಪಾನಿಪುರಿ ಇದ್ದಂಗೆ ಇವು ಪೂರ ಎಲ್ಲ ಪರಾಟ. ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳಿಗೆ ಒಂದೆರಡು ಜೊತೆ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಟ್ಟೆ ಅಂಗಡಿಗೆ ಬಂದ್ವಿ. ಹಂಗೆ ಅಗ್ಲದ ಮನೆಯೆಲ್ಲ ಹರ್ಕೊಡಕ್ಕೆ ತಿನ್ನಿ ದುಡ್ಡು ತರಕು ಪಾಯಸ ವಸಿ ಕೊಡ್ತಾರೆ. ನಮ್ದಲ್ಲ ಅವ್ರ ಅಕ್ಕನ ಮಗಳದಲ್ಲ, ಅವ್ರ ಅಕ್ಕನ ಮಗಳು ಗಂಡ ಇಲ್ವಾ ಅವ್ರ ಫ್ರೆಂಡ್ದು. ತಡಿ ಮಾಡ್ತೀನಿ, ಬಟ್ಟೆ ತರ್ತೀನಿ ಮಗಿ. ಏನು ಮೇಡಮ್ ಭಾಳ ದಿವಸದ ಮೇಲೆ ಬಂದಿರ್ಲಿಲ್ಲ. ರೀಲ್ಸ್ ಚೆನ್ನಾಗಿ ಮಾಡ್ತೀವಿ, ನೋಡ್ತಾ ಇರ್ತೀವಿ ನಾವು. ಹೌದಾ? ಯಾವ ಊರು ಮಾಡಿ ಗೊತ್ತಾಯ್ತು. ಅಂದರೆ ಕಮೆಂಟ್ ನೋಡ್ತಾ ಇರ್ತೀವಿ, ಲೈಕ್ ಮಾಡ್ತಾ ಇರ್ತೀವಿ, ರಿಪ್ಲೈ ಕೊಡಲ್ಲ ಅಷ್ಟೇ. ಚಾಮುಂಡೇಶ್ವರಿ ಕಲೆಕ್ಷನಿಗೆ ಬನ್ನಿ, ನಮ್ಮ ಚೆನ್ನಾಗಿ ಮನೇಲಿ ಅಂತೇನೋ ಮಾಡಿದ್ವಿ. ಭೈರವೇಶ್ವರ ಕಲೆಕ್ಷನಿಗೆ ಎಷ್ಟು ಒಂದೊಂದು ಶಾರ್ಟ್ಸು ಸ್ವೀಕರಿಸಲಾಗಿದೆ. ಒಂಚೂರು ಕೊಡ್ಲಿ, ಚೂರು ಕೊಡೋ ಒಂಚೂರು ಹಂಗೇನೆ ಆಗಿಲ್ಲ. ಎಷ್ಟು ನೋಡ್ತೀನಿ ಎಷ್ಟು ಎಷ್ಟೈತೆ ಬಣ್ಣೊಳಕ್ಕೆ ಒಂಚೂರು ಮುಟ್ಟಿ ನೆಕ್ಕೇ ಬಿಡ್ತು. ಆಗ್ಲಿ ಬಿಡತ್ತಾಯ್ ಹೈ ಆಗ ಸುಮ್ಮನೆ ಬಾವಾಗಿ ಇಷ್ಟೊತ್ತನೇ ಮಾಡ್ಕೈತಿರೋ ಗಂಟೆ 5:15 ಆಯ್ತಲ್ಲ, 5:15 6 ಗಂಟೆ. ಪ್ರಮೋಷನ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಮತ್ತೆ ನಾಳೆ ಹೋಗಬೇಕು. ನಾಳೆ ಓಪನ್ ಇರೋದು ಶಾಪು. ಸೊ ನಾಳೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಓಪನ್ ಮಾಡ್ತಾರೆ. ಹಾಗಾಗಿ ಮತ್ತೆ ನಾಳೆ ಅದೇ ಅಂಗಡಿದು ಅರ್ಧ ಪ್ರಮೋಷನ್ ಆಗಿದೆ, ಅರ್ಧ ವಿಡಿಯೋ ಮಾಡ್ಕೊಂಬಂದಿದ್ವಿ. ಇನ್ನು ನಾಳೆ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡಬೇಕು, ಹಾಗಾಗಿ ಮತ್ತೆ ಹೋಗ್ತೀವಿ. ನಾಳೆ ನಾನು ಮತ್ತೆ ನನ್ನ ಮಗಳು ಇಬ್ಬರೂ ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. 4 ದಿವಸ. ನನ್ನ ಮಗಳು ನಾನು ನಮ್ಮ ಅತ್ತೆ ಅಂದೆ, ನಾನು ನನ್ನ ಮಗಳು ಅಂದೆ. ಅತ್ತೆ ಅಂತೂ ಅಲ್ಲಿ ನೋಡ್ಬೇಕಾರೆ ಏನಪ್ಪ ಗೊತ್ತಿಲ್ಲ, ನೋಡ್ಬೇಕಾರೆ ನಾನು ಮತ್ತೆ ನನ್ನ ಮಗಳು ಇಬ್ರು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದೀವಿ ರಜಕ್ಕೆ ಅಂತ ಅಂದ್ಬಿಟ್ಟು. ನನ್ನ ಮಗ ಬರ್ತಾ ಇಲ್ಲ, ಜಾಸ್ತಿ ದಿವಸ ಇರಲ್ಲ, ಒಂದು 4 ದಿವಸ ಇದ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾಳೆ ಆಂಟಿಗೆ ಕಳ್ಸಕ್ಕೆ, ಆಂಟಿಗೆ ಹೋಗ್ಬೇಡ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಹೋದ್ರೆ ಹಿಂಗೆ ಬರ್ತಾ ಇರ್ತೀವ, ಅವಳು ಅಂತಕ್ಕೆ ಬರ್ತಾ ಇರ್ತಾಳ, ಬೇಜಾರಾಗಲ್ಲ.
ಇನ್ನು ಹೋದ್ರೆ 4 ದಿವ್ಸ ಗಂಟೆ ಹೋದಾಗಿ ಮೆಣಸಿಗೆ ಹಿಡ್ದೊಳಗೆ ಕುತ್ಕೋಬೇಕಾಗಿ ಮೆಣಸಿಕಾಯಿ ಕುಯ್ತೀನಿ. ಮೆಣಸಿಕಾಯಿ ಕುಯ್ಯೋದೈತಿ ಇವ್ರಿಗೆ, ಇಲ್ಲ ಅಂತ ಇದ್ರೆ ಕರ್ಕೊಂಡು ಹೋಯ್ತಾ ಇದ್ದೆ. ಮೆಣಸಿಕಾಯಿ ಕುಯ್ಬೇಕು, ಮೆಣಸಿಕಾಯಿ ಬಂದವೆ. ಈಗ ಏನಾರು ಕುಯ್ಯೋದು ಬಿಟ್ಬಿಟ್ಟು ಏನಾರು ಕರ್ಕೊಂಡು ಹೋದ್ರೆ ಇಬ್ರಿಗೂ ಕೊಡ್ತಾರೆ ಒದೆಯ ಇವ್ರ ಯಜಮಾನ್ರು. ಯಾವನು ಬತ್ತಾಯಿಲ್ಲ ಹಿಂಗೆ ಕಿವಿಗೆ ಹಾಕ್ಯಂಡು ಕೂತದೆ. ಇಲ್ಲಿ ಹಾಡು ಕೇಳೋದು ಹಿಂಗಲ್ಲ, ಹಾಡು ಕೇಳೋದು ಹೀಗೆ. ನಾಳೆ ಶುಕ್ರವಾರ, ಇವತ್ತೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ವಾರ ಮಾಡ್ಬಿಟ್ಟು ಹೋದ್ವಿ. ಟೈಮ್ ಆಗೋಗಿತ್ತು. ನೀವು ನಾಡಿಗೂ ಇವತ್ತೇ ಟೈಮ್ ಆಗೈತೆ ಅಂತ ಅಂದ್ಬಿಟ್ಟು ಚಂದ್ರಾಪಟ್ಟಣಕ್ಕೆ ಹೋಗಿ ಅವ್ರಿಗೆ ಬೆಳಗುಳದಲ್ಲಿ ಎಲ್ಲಿಗೆ ಬರಬೇಕು ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ವಿ. ಅವ್ರು 5 ಗಂಟೆಗೆ ಬನ್ನಿ, ಇವಾಗ ಬೇಡ ಅಂತ ಅಂದರು. ನಾವು 5 ಗಂಟೆಗೆ ಹೋಗಿ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಬರೋದೇ ನಮಗೆ ಟೈಮ್ ಆಗೋಗುತ್ತೆ. ಆಂಟಿ ಆಲ್ಕರೆಗೆ ಬರಬೇಕಾಗಿತ್ತು, ನನಗೆ ಟೈಮ್ ಆಗುತ್ತೆ, ಇಲ್ಲ ನಾವು ಬರ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಿದ್ವಿ. ನಾವೇ ಇಲ್ಲಿಂದ ಲೇಟಾಗಿ ಹೋಗ್ತಾಯಿದ್ದೀವಿ ಅಂತ ಅಂದ್ಕೊಂಡು ನಾವು ಹೋದ್ರೆ ಅವ್ರು ಇನ್ನೂ ಲೇಟಾಗಿ ಬನ್ನಿ ಅಂತ ಅಂದರು. ಇಲ್ಲ ನಾವು ಬಂದ್ಬಿಟ್ಟಿದ್ದೀವಿ ಚಂದ್ರಾಪಟ್ಟಣದಲ್ಲಿ ಬರ್ತಾಯಿದ್ದೀವಿ ಅಂತ ಅಂದ್ವಿ. ಹಾಗಾಗಿ ಸರಿ ಆಯಿತು ಬನ್ನಿ ಅಂತ ಅಂದರು. ಹೋದ್ವಿ. ನಾಳೆ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಕೆಲಸ ತುಂಬ ಇದೆ, ಎಲ್ಲ ಮಾಡಿಕೊಂಡು ಹೋಗೋದು ಎಷ್ಟು ಗೊತ್ತಿಲ್ಲ. ಬೇಗನೆ ಹೋಗ್ಬೇಕು, ವಾರ ಮಾಡಿ ಬೇಗನೆ ಇದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗನೆ ಹೋಗ್ಬೇಕು. ಹೋಗ್ಬಿಟ್ಟು ಬೆಂಗಳೂರು ಬೇರೆ ಹೋಗ್ಬೇಕಲ್ವ, ಟೈಮ್ ಆಗುತ್ತೆ. ಇಲ್ಲಿಗೆ ಬಂದು ಹೋಗಲ್ಲ, ಡೈರೆಕ್ಟಾಗಿ ಇಲ್ಲಿಂದೆಲ್ಲ ರೆಡಿ ಆಗ್ಬಿಟ್ಟು ಬಸ್ ಹತ್ತಿಸ್ತೀನಿ ಬನ್ನಿ. ನಾನೇ ಚಂದ್ರಾಪಟ್ಟಣದಲ್ಲಿ ಬೈಕ್ ನಿಲ್ಸ್ಬಿಟ್ಟು ಹೋಗೋದು. ಚಂದ್ರಪಟ್ಟಣಕ್ಕೆ ಬಂದು ಹೋಯ್ತೀನಿ ನೀನು. ಚಂದ್ರಾಪಟ್ಟಣದಲ್ಲಿ ಬೈಕ್ ನಿಲ್ಸ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಬೆಳಗುಳಕ್ಕೆ ಹೋಗೋದು, ಅಲ್ಲಿ ಟ್ರೈನ್ ಹತ್ತೀನಿ ಬೆಳಗುಳದಲ್ಲಿ. ನನ್ನ ಬಸ್ ಹಚ್ಬಿಟ್ಟು ಹೋಗಿ ಬಸ್ ಹತ್ತಿಸಲೇ ಹೋಗಲ್ಲ. ಯಾಕೆ ಅಂತಂದರೆ ಮತ್ತೆ ನಾವು ಬೆಳಗುಳಕ್ಕೆ ಹೋಗಿ ಬೈಕಲ್ಲಿ ಮತ್ತೆ ಬಂದು ಚಂದ್ರಾಪಟ್ಟಣದಲ್ಲಿ ಇಳಿಸ್ಬಿಟ್ಟು ಎಲ್ಲ ಆಗಲ್ಲ, 2 ಸಲ. ಅದಕ್ಕೇನೆ ಹೋಗವ ಬೆಂಗಳೂರಿಗೆ ಹೋಗಕ್ಕೆ ಸೀರೆ ನೋಡಲ್ಲ. ಆಂಟಿನ ನಿಜವಾಗ್ಲೂ ಮಿಸ್ ಮಾಡ್ಕೊತೀನಿ. ಆಂಟಿನ ಕರ್ಕೊಂಡೋದ್ರೆ ಚೆನ್ನಾಗಿರೋದು. ಬಾರಂಟಿ ಮೆಣಸಿಕಾಯಿ ಕುಯ್ದಿರ್ತದೆ, ಕುಯ್ದೇ ಇರ್ತದೆ ಬಾರಂಟಿ. ಬರೋಕ್ಕೆ ಇಷ್ಟ ಇಲ್ಲ ಬಿಡಿ ಫ್ರೆಂಡ್ಸ್ ಆಂಟಿಗೆ. ಮೆಣಸಿಕಾಯಿ ಯಾರು ಕುಯ್ಯೋದು ನನ್ನ ಮಗಳು ಖುಷಿಯಾಗಳೆ. ಸರಿ ಬನ್ನಿ ಹೋಗೋಣ, ಭಾರವ ಎಲ್ಲ ಹೋಗ್ಬೇಕು. ಅಯ್ಯೋ ಎಲ್ಲಿಗೂ ಅಲ್ಲ, ಒಂದು ಪ್ಯಾಂಟ್ ಇಡ್ಸಕ್ಕೆ ಎಲ್ಲ ಹೋಗ್ತೀರ ಅಂತ ತಿಳ್ಕೊಂಡು ಇದನ್ನೇ ತಗೊಂಡಿದ್ದು ಟಾಪ್ ನ. ಇದು ಮತ್ತೆ ಇನ್ನೊಂದಿದೆ, ಎರಡನ್ನೂ ಕೂಡ ಸ್ಟಿಚ್ ಮಾಡಿಸ್ಬೇಕು, ಯಾವ್ದಾದ್ರು ಒಂದು ಹಾಕೊಂಡು ಹೋಗ್ಬೇಕು ನಾಳೆ. ಹಾಗಾಗಿ ಇವಾಗ ಹೋಗ್ತಾ ಇದೀವಿ. ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು. ಇವಾಗ ಹೋಗ್ತಾ ಇದ್ದೀವಿ. ಎಷ್ಟು ಸ್ಟಿಚ್ ಮಾಡಬೇಕು ನೋಡೋಣ ಅಂತ ಅಂದ್ಬಿಟ್ಟು ಅಳತೆ ಮಾಡೋಕ್ಕೆ ಆಂಟಿ ಹಾಕೊಂಡಿದ್ದಾರೆ. ಚೆನ್ನಾಗಿ ನೋಡಿ ನನ್ನ ಸೆಲೆಕ್ಷನ್ ಹೇಗಿದೆ ಅಂತ ಅಂದ್ಬಿಟ್ಟು. ಹಿಂದೆ ಹೋಗಿ ಚಂದ ಕಾಣಿಸಿದೆ ಉಂಟು. ಫ್ಯಾಷನ್ ಶೋ ಇಲ್ಲ ಚೆನ್ನಾಗೈತೆ ಕಣೆ. ನನ್ನ ತಂಗಿ ಫೋನ್ ಮಾಡಿದ್ದಾಳೆ, ಮಾತಾಡ್ತಾ ಇದ್ದೀನಿ. ನಿನ್ನ ಸೆಲೆಕ್ಷನ್ ಅಲ್ವಾ, ಹಿಂಗಿರೋ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ.